ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇರಿಂಗ್ ಲಾಕ್ ಫಾಲ್ಟಿ ಅನ್ನೋ ಒಂದು ಕಂಪ್ಲೇಂಟ್ ಬಗ್ಗೆ ಪಸಟ್ ವೆಹಿಕಲ್ನಲ್ಲಿ, ಅಂದರೆ ಫೋಕ್ಸ್ ವ್ಯಾಗನ್ ಪಸಟ್ ವೆಹಿಕಲ್ಲು ಅಥವಾ ನಿಮಗೆ CLL ಇಂಜಿನ್ನು, ಈ ಒಂದು ಇಂಜಿನ್ ಇರೋ ಒಂದಷ್ಟು ವೆಹಿಕಲ್ನಲ್ಲಿ ಪಸಟ್ ವೆಹಿಕಲ್ಲು ನಿಮಗೆ ಗಾಡಿ ಸ್ಟಾರ್ಟ್ ಆಗ್ತಾರಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಸ್ಟೇರಿಂಗ್ ಲಾಕ್ ಫಾಲ್ಟಿ ಅಂತ ನಿಮಗೆ ಡ್ಯಾಶ್ ಪ್ಯಾನಲ್ಲಿ ಮೆಸೇಜ್ ಬರ್ತಾ ಇರುತ್ತೆ, ಅಂದರೆ ಎರರ್ ಮೆಸೇಜು. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಒಂದು ನಿಮಗೆ ಈ ವಿಡಿಯೋದಿಂದ ತುಂಬ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಯಾಕೆಂದರೆ ನಿಮಗೆ ಗಾಡಿ ಸ್ಟಾರ್ಟ್ ಆಗದೆ ಇರೋ ಚಾನ್ಸಸ್ಸು ತುಂಬ ಟೈಮ್ ಆಗಿಬಿಡುತ್ತೆ. ಅಂದರೆ ತುಂಬ ಸಲ ನೀವು ಗಾಡಿನ ತುಂಬ ನಿಲ್ಲಿಸ್ಬಿಟ್ಟಿರ್ತೀರ, ಒಂದು 2-3 ಅವರ್ಸು ಬಿಸಿಲಲ್ಲಿ ನಿಲ್ಲಿಸಿದ್ರೆ ಗಾಡಿಗಳನ್ನ, ಅಂದರೆ ಗಾಡಿ ಸ್ಟಾರ್ಟಿಂಗಲ್ಲಿ ತೊಗೊಂಡೋಗ್ಬಿಡ್ತೀರ. ನಾರ್ಮಲಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ತೊಗೊಂಡೋಗ್ತೀರಾ, ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡ್ತೀರಾ, ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀರ ಗಾಡಿನ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಹೋಗಿ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಗಾಡಿ ಸ್ಟಾರ್ಟ್ ಆಗೋಲ್ಲ. ಆವಾಗ ಈ ರೀತಿಯಾಗಿ ಸ್ಟೇರಿಂಗ್ ಲಾಕ್ ಫಾಲ್ಟಿ ಅಂತ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಸೊ ಈ ಒಂದು ಮೆಸೇಜ್ ಬಂದಾಗ ನಿಮಗೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ತುಂಬ ಸಲ ಟ್ರೈ ಮಾಡ್ತಿರ್ತೀರ, ಬ್ಯಾಟ್ರಿ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಗಾಡಿ ಸ್ಟಾರ್ಟ್ ಮಾಡಿ ಟ್ರೈ ಮಾಡೋಕ್ಕೆ ಹೋಗಿ ಗಾಡಿ ಸ್ಟಾರ್ಟ್ ಆಗೋಲ್ಲ. ಸೊ ಅದರಿಂದ ಈ ಒಂದು ಮೆಸೇಜ್ ಬಂದಾಗ ನೀವು ಟೋ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿಗೆ ವರ್ಕ್ಶಾಪ್ಗೆ, ಅಂದರೆ ಗ್ಯಾರೇಜ್ಗೆ ನೀವು ಗಾಡಿನ ತೊಗೊಂಡೋಗ್ಬೇಕಾಗುತ್ತೆ. ಸೊ ಗಾಡಿನ ಗ್ಯಾರೇಜ್ಗೆ ತೊಗೊಂಡೋಗಿ ಮುಂಚೆ ನೀವು ಟೋ ಮಾಡೋ ಬದಲು ಬೆಸ್ಟ್ ಆಪ್ಷನ್ ಅಂದರೆ ಸ್ಟೇರಿಂಗ್ ಕಾಲಮ್ದು ಲಾಕ್ ಯೂನಿಟ್ ಅಂತ ಬರುತ್ತೆ. ಅದು ನಿಮಗೆ ಆ್ಯಕ್ಚುಲಾಗಿ ಬಿಚ್ಚೋಕ್ಕೆ ತುಂಬ ಕಷ್ಟ ಆಗ್ಬೋದು. ಯಾರಾದರೂ ನಿಯರೆಸ್ಟ್ ಗ್ಯಾರೇಜ್ ಇದ್ದರೆ, ಅಥವಾ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಸೈಡಲ್ಲಿ ಆ ಒಂದು ಕಂಟ್ರೋಲ್ ಯೂನಿಟ್ ಬರುತ್ತೆ ಅಂತ. ಅಂದರೆ ಸ್ಟೇರಿಂಗ್ ಲಾಕ್ ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. ಅದು ಬಂದು ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಲಾಕು. ಸೊ ನೀವು ಡಯಾಗ್ನೋಸ್ ಟೂಲ್ ಹಾಕಿ ಚೆಕ್ ಮಾಡಿದಾಗ ಒಂದು ಫಾಲ್ಟ್ ಬರುತ್ತೆ. ಯಾವ ರೀತಿ ಅಂದರೆ ನೋಡ್ತಾ ಇದ್ದೀರಲ್ಲ, ನಾನು ನಿಮಗೆ ಡಯಾಗ್ನೋಸ್ ಟೂಲು ಹಾಕಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಸ್ಟೇರಿಂಗ್ ಕಾಲಮ್ ಲಾಕ್ ಸಪ್ಲೈ ವೋಲ್ಟೇಜ್ ಫಾರ್ ಲಾಕಿಂಗ್ ಮೋಟರು, ಸ್ಟೇರಿಂಗ್ ಕಾಲಮ್ ಲಾಕ್ ಕಂಟ್ರೋಲ್ ಮಾಡ್ಯೂಲ್ ಫಾಲ್ಟಿ ಅಂತ. ಸೊ ಈ ಒಂದು ಫಾಲ್ಟ್ ಬಂದಾಗ ಚೆಕ್ ಮಾಡಬೇಕು. ಈ ಒಂದು ಕಂಟ್ರೋಲ್ ಮಾಡ್ಯೂಲ್ ಬಂದು ನಿಮಗೆ ಸ್ಟೇರಿಂಗ್ ಕಾಲಮ್ನ ರಿಮೂವ್ ಮಾಡಿದಾಗ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಕಾಲಮಿಂದ ಒಳಗಡೆ ಅಲ್ಲಿ ಒಂದು ಕಪ್ಲರ್ ಕಾಣ್ತಾ ಇದೆ. ಸೊ ಈ ಕಪ್ಲರ್ ಲಾಕ್ ಆಗಿರೋದು, ಅಂದರೆ ಅದು ಅಟ್ಯಾಚ್ ಆಗಿರೋ ಒಂದು ಇದೆ ನಿಮಗೆ ಸ್ಟೇರಿಂಗ್ ಕಾಲಮ್ ಲಾಕ್ ಯೂನಿಟ್. ಅಂದರೆ ಇದು ನಿಮಗೆ ಸಮ್ ಟೈಮ್ ಬಿಸಿಲಲ್ಲಿ ನಿಲ್ಲಿಸಿದಾಗ ಗಾಡಿ ಈ ಥರ ಒಂದು ಕಂಪ್ಲೇಂಟ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಒಂದು ಕಪ್ಲರ್ನ ನೀವು ರಿಮೂವ್ ಮಾಡಿಕೊಂಡು ಅದಕ್ಕೆ ವೋಲ್ಟೇಜ್ ಸಪ್ಲೈ ಮತ್ತು ವೈರಿಂಗ್ಸ್ ಏನಾದ್ರು ಇಶ್ಯೂ ಇದೆಯಾ, ವೈರಿಂಗ್ ಏನಾದ್ರು ಡ್ಯಾಮೇಜ್ ಇದೆಯಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಕಾಲಮ್ ಲಾಕ್ ಫಾಲ್ಟ್ ನೋಡ್ತಾ ಇರ್ಬೋದಲ್ಲ, ಕಪ್ಲರ್ನ ಬಿಚ್ಚಿ ನೋಡಿದಾಗ ನಿಮಗೆ ಸಪ್ಲೈ ಎಲ್ಲ ಬರುತ್ತೆ. ಬಂದಮೇಲೆ ಇನ್ನೊಂದು, ನೀವು ಈ ಕಪ್ಲರ್ನ ತೆಗೆದು ಹಾಕಿದ್ಮೇಲೆ, ಅಂದರೆ ಮತ್ತೆ ರೀಕನೆಕ್ಟ್ ಮಾಡಿದ್ರು ನಿಮಗೆ ಗಾಡಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನು ಒಂದು ನೀವು ಬೆಸ್ಟ್ ಆಪ್ಷನ್ ಅಂದರೆ ಟ್ರೈ ಮಾಡ್ಬೋದು. ಅಂದರೆ ಗಾಡಿ ಸ್ಟಾರ್ಟ್ ಆಗದಿರೋ ಟೈಮಲ್ಲಿ ತೆಗೆದು ಹಾಕಿ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಇದಕ್ಕೆ ಹೊಸ ಕಂಟ್ರೋಲ್ ಮಾಡ್ಯೂಲ್ನ ಹಾಕ್ತಾಯಿದ್ದೀನಿ. ಅಂದರೆ ಲಾಕ್ ಯೂನಿಟು ಆ್ಯಕ್ಚುಲಾಗಿ ರೀಪ್ಲೇಸ್ ಮಾಡಲೇಬೇಕು. ಅದು ನಿಮಗೆ ಯಾವಾಗಾದ್ರೂ ಡಿಸ್ಟರ್ಬ್ ಮಾಡುತ್ತೆ. ಅಂದರೆ ತುಂಬ ಸಲ ತೊಗೊಂಡೋಗ್ತೀರ ಗಾಡಿನ, ಆಯಿತು ಸ್ಟಾರ್ಟ್ ಆಗೋಯ್ತಲ್ಲ, ಮತ್ತು ಸರಿ ನಾನು ಹಿಂಗೆ ಓಡಿಸ್ತೀನಿ ಅಂತ ಆ ಚಾನ್ಸ್ ತೊಗೊಳಕ್ಕೆ ಹೋಗ್ಬಿಡಿ. ಇಶ್ಯೂ ಒಂದು ಸಲ ಬಂತ ಟ್ರೈ ಮಾಡಿ, ಅದನ್ನ ತೆಗ್ದು ಹಾಕಿ ಸ್ಟಾರ್ಟ್ ಆಯಿತು ಅಂದರೆ ನೀವು ಟೋ ಮಾಡಿಸೋ ಅವಶ್ಯಕತೆ ಇಲ್ಲ. ಅಂದರೆ ಟೋಯಿಂಗ್ಸು ಮಾಡಿಸೋದ್ರಿಂದ ನಿಮಗೆ ಅದರಲ್ಲಿ ಸುಮ್ಮನೆ ಅಮೌಂಟ್ ಎಲ್ಲ ವೇಸ್ಟ್ ಆಗುತ್ತೆ. ಇದರ ಕಾಸ್ಟ್ ಬಂದು ನಿಮಗೆ 10-15 ಸಾವಿರ ಮೇಲೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ರೀಪ್ಲೇಸ್ ಮಾಡಿದ ನಂತರ ಕೋಡಿಂಗ್ ಮಾಡಬೇಕಾಗುತ್ತೆ. ಕೋಡಿಂಗ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಅಂದರೆ ಮಾಡಲಿಲ್ಲ ಅಂದರೆ ನಿಮಗೆ ಗಾಡಿ ಮತ್ತೆ ಸ್ಟಾರ್ಟ್ ಆಗೋಲ್ಲ, ಮತ್ತು ಲಾಕ್ ಆಗಿಬಿಡುತ್ತೆ. ಆ್ಯಕ್ಚುಲಾಗಿ ಏನಂದರೆ ಪರ್ಮನೆಂಟ್ ಲಾಕ್ ಆಗಿಬಿಡುತ್ತೆ. ಅಂದರೆ ಮೊದಲಾದರೂ ನಿಮಗೆ ಕಪ್ಲರ್ ತೆಗ್ದಾಕಿದ್ರೆ ಸ್ಟಾರ್ಟ್ ಆಗ್ತಿರುತ್ತೆ ಹಳೇದರಲ್ಲಿ, ಬಟ್ ಹೊಸದು ಹಾಕಿದ್ಮೇಲೆ ಕೋಡಿಂಗ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಆಗೋಲ್ಲ. ಸೊ ಈ ರೀತಿಯಾಗಿ ಈ ಒಂದು ಸ್ಟೇರಿಂಗ್ ಲಾಕ್ ಫಾಲ್ಟಿ ಅನ್ನೋ ಒಂದು ಎರರ್ ಮೆಸೇಜ್ ಪಸಟ್ಟಲ್ಲಿ ಯಾವಾಗ ಬರುತ್ತೆ, ಇದನ್ನು ನೀವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಗಾಡಿ ಆಮೇಲೆ ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ, ಅಂದರೆ ನೀವು ನಂತರ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಬಿಸಿಲಲ್ಲಾದರೂ ನಿಲ್ಲಿಸಿ, ಎಲ್ಲಾದರೂ ನಿಲ್ಲಿಸಿ ಚೆಕ್ ಮಾಡ್ಕೋಬೋದು ಹೊಸ ಪಾರ್ಟ್ ಹಾಕಿದ್ಮೇಲೆ. ಆ್ಯಂಡ್ ಇನ್ನೊಂದು, ಇಲ್ಲಿ ನಿಮಗೆ ಕೋಡಿಂಗ್ ಮಾಡೋ ವಿಡಿಯೋನ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾಯಿಲ್ಲ. ಸೊ ಅದನ್ನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಕೋಡಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ವಿಡಿಯೋಗಳು ಸಿಗ್ಬೋದು, ಬಟ್ ಕನ್ನಡದಲ್ಲಿ ನಾನು ಟ್ರೈ ಮಾಡ್ತಾ ಇರೋದು. ಸೊ ನನ್ನ ವಿಡಿಯೋ ನೀವು ನೋಡ್ತಾಯಿದ್ರೆ, ಇಷ್ಟಪಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದರಲ್ಲಿ ನಿಮಗೆ ತುಂಬ ಬೇರೆ ಇಂಜಿನ್ ಲೈಟು ಅಥವಾ ಏರ್ ಬ್ಯಾಗ್ ಲೈಟು ಮತ್ತು ಪಾರ್ಕಿಂಗ್ ಬ್ರೇಕ್ದು ಇದೆಲ್ಲ ತುಂಬ
ಕಂಪ್ಲೀಟ್ ಇದೆ ಈ ವೆಹಿಕಲಲ್ಲಿ. ಸೊ ಅದನ್ನು ಕೂಡ ಕೋಡಿಂಗ್ ಎಲ್ಲ ಮಾಡಿದ್ರೆ ಸಾಲ್ವ್ ಆಗುತ್ತೆ. ಬಟ್ ನಾನು ಇದರಲ್ಲಿ ಸ್ಟೇರಿಂಗ್ ಲಾಕ್ ಫಾಲ್ಟಿ ಅನ್ನೋ ಒಂದು ಟ್ರಬಲ್ಗೆ ಮಾತ್ರ ಈ ಡಯಾಗ್ನಸ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿರೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.